ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ ಮತ್ತೆ ನಾವು ಸೀಮೆ ಎಣ್ಣೆ ಲೋಕಕ್ಕೆ ಕಾಲಿಡುತ್ತಿದ್ದೇವೆ. ಬಹುಶಃ ಈಗಿನ 19 ಕಿಡ್ಸ್ಗೆ ಅಥವಾ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದವರಿಗೆ ಇದರ ಅರಿವಿರುತ್ತೆ. ಸಂಜೆ ಆಗ್ತಿದ್ದಂತೆ ಮನೆಯ ಮೂಲೆಯಲ್ಲಿದ್ದ ಆ ಗಾಜಿನ ಚಿಮಣಿ ದೀಪಕ್ಕೆ ಬೆಂಕಿ ಕಡ್ಡಿ ಗೀರ್ತಿದ್ದೆವು. ಅದೆಷ್ಟೋ ಮಂದಿ ಅದೇ ಚಿಮಣಿ ದೀಪದ ಮಂದ ಬೆಳಕಿನಲ್ಲಿ 10ನೇ ಕ್ಲಾಸ್ವರೆಗೆ ಓದಿ ಪಾಸ್ ಆದವರಿದ್ದಾರೆ. ಆಗ ಕರೆಂಟ್ ಅನ್ನೋದೇ ಅಪರೂಪ. ಇನ್ನು ಅಮ್ಮನಿಗೆ ಒಲೆ ಉರಿಸಲು ಅಥವಾ ಸ್ಟವ್ ಹಚ್ಚಲು ಆ ನೀಲಿ ಬಣ್ಣದ ಮ್ಯಾಜಿಕ್ ಲಿಕ್ವಿಡ್ ಬೇಕಿತ್ತು. ಅದೇ ಸೀಮೆ ಎಣ್ಣೆ ಅಥವಾ ಕೆರೋಸಿನ್ ಪ್ರತಿ ತಿಂಗಳು ರೇಷನ್ ಅಂಗಡಿ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಂತು ಆ ನೀಲಿ ಬಣ್ಣದ ಸೀಮೆ ಎಣ್ಣೆ ತರುತ್ತಿದ್ದ ಕಾಲವದು. ಆ ತಿಂಗಳು ರೇಷನ್ ಅಂಗಡಿಯಲ್ಲಿ ಸೀಮೆ ಎಣ್ಣೆ ಇಲ್ಲ ಎಂದರೆ ಇಡೀ ಮನೆ ಮಂದಿಗೆ ಆತಂಕ ಶುರುವಾಗ್ತಾ ಇತ್ತು. ಆದರೆ ಕಾಲಕ್ರಮೇಣ ಆ ಸೀಮೆ ಎಣ್ಣೆ ನಮ್ಮ ಬದುಕಿನಿಂದ ಸಂಪೂರ್ಣವಾಗಿ ಮಾಯವಾಗಿತ್ತು. 2016ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಉಜ್ವಲ ಯೋಜನೆ ತಂದು ಮನೆ ಮನೆಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟ ಮೇಲೆ ದೇಶದ 21 ರಾಜ್ಯಗಳಲ್ಲಿ 100% ಸೀಮೆ ಎಣ್ಣೆ ಮುಕ್ತ ಎಂದು ಹೆಮ್ಮೆಯಿಂದ ಘೋಷಣೆ ಮಾಡಲಾಯಿತು. ಸೀಮೆ ಎಣ್ಣೆಯನ್ನು ಬಹುತೇಕ ಬ್ಯಾನ್ ಕೂಡ ಮಾಡಲಾಗಿತ್ತು. ಆದರೆ ವೀಕ್ಷಕರೇ, ಕಾಲದ ಚಕ್ರ ಮತ್ತೆ ಉಲ್ಟ ತಿರುಗಿದೆ. ಅಂದು ಸೀಮೆ ಎಣ್ಣೆಯನ್ನೇ ಬ್ಯಾನ್ ಮಾಡಿದ್ದ ಕೇಂದ್ರ ಸರ್ಕಾರ ಇಂದು ದಿಢೀರಂತ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತೆ ಅಧಿಕೃತವಾಗಿ ಸೀಮೆ ಎಣ್ಣೆ ಮಾರಾಟ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೌದು, ನೀವು ಕೇಳ್ತಿರುವುದು 100ಕ್ಕೆ 100ಕ್ಕೂ ಸತ್ಯ. ನಾವು ಮತ್ತೆ ಸೀಮೆ ಎಣ್ಣೆ ಯುಗಕ್ಕೆ ಕಾಲಿಡುವ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ಬ್ಯಾನ್ ಆಗಿದ್ದ ಸೀಮೆ ಎಣ್ಣೆ ಈಗ ಮತ್ತೆ ಮಾರುಕಟ್ಟೆಗೆ ಬರಲು ಕಾರಣವೇನು? ಯುದ್ಧಕ್ಕೂ ನಮ್ಮಲ್ಲಿ ಸೀಮೆ ಎಣ್ಣೆ ಮಾರಾಟ ಶುರುವಾಗುವುದಕ್ಕೂ ಏನು ಸಂಬಂಧ? ಅಂದು ಸೀಮೆ ಎಣ್ಣೆಯನ್ನು ಬ್ಯಾನ್ ಮಾಡಿದ್ದು ಯಾಕೆ? ಬನ್ನಿ ಈ ಕುತೂಹಲಕಾರಿ ವಿಷಯವನ್ನು ನೋಡ್ತಾ ಹೋಗೋಣ. 60 ದಿನಗಳ ತುರ್ತು ಪರಿಸ್ಥಿತಿ. ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಸೀಮೆ ಎಣ್ಣೆ. ವೀಕ್ಷಕರೇ, ಇರಾನ್ ಇಸ್ರೇಲ್ ನಡುವೆ ನಡೆಯುತ್ತಿರುವ ಭೀಕರ ಯುದ್ಧದಿಂದಾಗಿ ಜಾಗತಿಕ ಇಂಧನ ಪೂರೈಕೆ ಬಹುತೇಕ ಕಟ್ಟಾಗಿದೆ. ನಮಗೆ ಪ್ರತಿನಿತ್ಯ ಬರುತ್ತಿದ್ದ LPG ಗ್ಯಾಸ್ ಸಪ್ಲೈಗೆ ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ತುರ್ತು ಪರಿಸ್ಥಿತಿ ಆಧಾರದ ಮೇಲೆ ಕೇವಲ 60 ದಿನಗಳ ಮಟ್ಟಿಗೆ ಮಾತ್ರ ಸೀಮೆ ಎಣ್ಣೆ ಮಾರಾಟಕ್ಕೆ ಮತ್ತೆ ಪರ್ಮಿಷನ್ ಕೊಡಲಾಗಿದೆ. ಆದರೆ ಈ ಬಾರಿ ಸೀಮೆ ಎಣ್ಣೆ ಹಳೆಯ ಸ್ಟೈಲ್ನಲ್ಲಿ ನಿಮ್ಮ ಊರಿನ ರೇಷನ್ ಅಂಗಡಿಗಳಲ್ಲಿ ಸಿಗುವುದಿಲ್ಲ. ಬದಲಾಗಿ ಕೇವಲ ಆಯ್ದ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಮಾರಾಟ ಮಾಡಲು ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಅದು ಕೂಡ ಎಲ್ಲ ಬಂಕ್ಗಳಲ್ಲಿ ಅಲ್ಲ, ಕೇವಲ ಸರ್ಕಾರಿ ಸ್ವಾಮ್ಯದ BPCL ಮತ್ತು HPCL ಪೆಟ್ರೋಲ್ ಬಂಕ್ಗಳಿಗೆ ಮಾತ್ರ ಈ ಜವಾಬ್ದಾರಿಯನ್ನು ನೀಡಲಾಗಿದೆ. ರೂಲ್ಸ್ ಎಷ್ಟೊಂದು ಕಟ್ಟುನಿಟ್ಟಾಗಿದೆ ಅಂದರೆ, ಒಂದು ಇಡೀ ಜಿಲ್ಲೆಗೆ ಕೇವಲ 2 ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಸೀಮೆ ಎಣ್ಣೆ ಸಿಗುತ್ತದೆ ಮತ್ತು ಆ ಪ್ರತಿ ಬಂಕ್ನಲ್ಲಿ ಗರಿಷ್ಠ 5,000 ಲೀಟರ್ ಮಾತ್ರ ಸ್ಟಾಕ್ ಇಡಬೇಕು ಎಂಬ ಲಿಮಿಟ್ಸ್ ಕೂಡ ಫಿಕ್ಸ್ ಆಗಿದೆ. ಯಾವ 21 ರಾಜ್ಯಗಳನ್ನು 100ಕ್ಕೆ 100 ಸೀಮೆ ಎಣ್ಣೆ ಮುಕ್ತ ಎಂದು ಘೋಷಿಸಲಾಗಿತ್ತೋ ಇಂದು ಅದೇ ಕರ್ನಾಟಕ, ನವದೆಹಲಿ, ಪಂಜಾಬ್, ಹರಿಯಾಣ, UP, ಗುಜರಾತ್, ಆಂಧ್ರ, ತೆಲಂಗಾಣ ಸೇರಿದಂತೆ 21 ರಾಜ್ಯಗಳಲ್ಲಿ ಮತ್ತೆ ಸೀಮೆ ಎಣ್ಣೆ ವಿತರಣೆ ಶುರುವಾಗಿದೆ. ಇದಕ್ಕೆ ಕಾರಣ ತೈಲ ಮತ್ತು ಗ್ಯಾಸ್ ಹೊತ್ತ ಹಡಗುಗಳು ಯುದ್ಧ ಪೀಡಿತ ಹಾರ್ಮುಜ್ ಜಲಸಂಧಿಯ ಮೂಲಕ ಬರಲು ಹೆದರುತ್ತಿರುವುದು. ಹೀಗಾಗಿ ಗ್ಯಾಸ್ ಇಲ್ಲದಿದ್ದರೆ ಪರ್ಯಾಯವಾಗಿ ಇರಲಿ ಎಂದು ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಂದು ಸೀಮೆ ಎಣ್ಣೆ ಬ್ಯಾನ್ ಮಾಡಿದ್ಯಾಕೆ? 32 ಲಕ್ಷ ಜನರನ್ನ ಬಲಿ ಪಡೆದಿತ್ತು ಈ ಇಂಧನ. ಹಾಗಾದರೆ ಬಡವರಿಗಾಗಿ ಉಚಿತವಾಗಿ ಅಥವಾ ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತಿದ್ದ ಸೀಮೆ ಎಣ್ಣೆಯನ್ನು ಸರ್ಕಾರ ಬ್ಯಾನ್ ಮಾಡಿದ್ಯಾಕೆ ಗೊತ್ತಾ? ಇದಕ್ಕೆ 3 ಪ್ರಮುಖ ಕಾರಣಗಳಿವೆ. ಒಂದನೆಯದು ಜನರ ಆರೋಗ್ಯ. ಹೌದು, ವಿಶ್ವ ಆರೋಗ್ಯ ಸಂಸ್ಥೆಯ ರಿಪೋರ್ಟ್ ಪ್ರಕಾರ ಮನೆ ಒಳಗಡೆ ಉರಿಯುವ ಸೀಮೆ ಎಣ್ಣೆಯ ಹೊಗೆಯಿಂದ, ಅದರಲ್ಲಿಯೂ ಬೆಂಜೋಎಪೆರೆನ್ ಎಂಬ ಅತೀವ ವಿಷಕಾರಿ ರಾಸಾಯನಿಕದಿಂದ ಮನುಷ್ಯರ ಶ್ವಾಸಕೋಶ ನಾಶವಾಗಿ ಜಗತ್ತಿನಾದ್ಯಂತ ಪ್ರತಿ ವರ್ಷ 32 ಲಕ್ಷ ಜನ ಅಕಾಲಿಕವಾಗಿ ಪ್ರಾಣ ಕಳೆದುಕೊಳ್ತಿದ್ರು. ಇದೇ ಕಾರಣಕ್ಕೆ 2016ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಜ್ವಲ ಯೋಜನೆ ಜಾರಿಗೆ ತಂದು 10 ಕೋಟಿಗೂ ಅಧಿಕ ಉಚಿತ ಗ್ಯಾಸ್ ಕನೆಕ್ಷನ್ ಕೊಟ್ಟರು. ಸೀಮೆ ಎಣ್ಣೆಯನ್ನು ಫೇಸ್ ಔಟ್ ಮಾಡಿದರು. ಎರಡನೇದಾಗಿ ಮತ್ತು ಅತಿ ಮುಖ್ಯ ಕಾರಣ ಅಂದರೆ ಬ್ಲೂ ಮಾಫಿಯಾ. ಹೌದು, ಈ ಆರ್ಥಿಕ ಲೆಕ್ಕಾಚಾರ ಕೇಳಿದರೆ ನೀವೇ ದಂಗಾಗ್ತೀರಿ. 2015-16ರಲ್ಲಿ ರೇಷನ್ ಅಂಗಡಿಗಳಲ್ಲಿ ಬಡವರಿಗೆ ವಿತರಣೆ ಮಾಡ್ತಿದ್ದ ಸೀಮೆ ಎಣ್ಣೆ ಬೆಲೆ ಲೀಟರ್ಗೆ ಕೇವಲ 20 ರಿಂದ 25 ರೂಪಾಯಿ ಇತ್ತು. ಅದೇ ಟೈಮ್ನಲ್ಲಿ ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು. ಇವೆರಡರ ನಡುವೆ 35 ರೂಪಾಯಿ ಗ್ಯಾಪ್ ಇತ್ತು.
ಇದನ್ನೇ ಬಂಡವಾಳ ಮಾಡಿಕೊಂಡ ಭಾರೀ ದೊಡ್ಡ ಮಾಫಿಯಾ ರೇಷನ್ ಅಂಗಡಿಗಳಲ್ಲಿ ಹೋಗಬೇಕಿದ್ದ ಬಡವರ ಸೀಮೆ ಎಣ್ಣೆಯನ್ನು ದಾರಿಯಲ್ಲೇ ಹೈಜಾಕ್ ಮಾಡ್ತಾ ಇತ್ತು. ಆ ನೀಲಿ ಸೀಮೆ ಎಣ್ಣೆಯನ್ನು ತಂದು ನೇರವಾಗಿ ಡೀಸೆಲ್ಗೆ ಮಿಕ್ಸ್ ಮಾಡ್ತಾ ಇದ್ರು. ಯಾಕೆಂದರೆ ಸೀಮೆ ಎಣ್ಣೆ ಮತ್ತು ಡೀಸೆಲ್ನ ರಾಸಾಯನಿಕ ಗುಣಲಕ್ಷಣ ಬಹುತೇಕ ಒಂದೇ. ಇದರಿಂದ ವಾಹನಗಳ ಇಂಜಿನ್ ಹಾಳಾಗ್ತಾ ಇತ್ತು, ವಿಪರೀತ ಹೊಗೆ ಕೂಡ ಬರ್ತಾ ಇತ್ತು. ಆದರೆ ಈ ಮಾಫಿಯಾದವರಿಗೆ ಮಾತ್ರ ಕೋಟ್ಯಾಂತರ ರೂಪಾಯಿ ಲಾಭ ಆಗ್ತಾ ಇತ್ತು. ಈ ಕಳ್ಳದಂದಿಗೆ ಬ್ರೇಕ್ ಹಾಕಲೆಂದೇ ಸೀಮೆ ಎಣ್ಣೆಯನ್ನು ಬ್ಯಾನ್ ಮಾಡಲಾಗಿತ್ತು. ವಿಮಾನದ ಇಂಧನಕ್ಕೂ ಇದೆಯಾ ಲಿಂಕ್? ಇಲ್ಲೊಂದು ಅಚ್ಚರಿಯ ಫ್ಯಾಕ್ಟ್ ಇದೆ, ಕೇಳಿ. ನಾವು ರೇಷನ್ ಅಂಗಡಿಯಲ್ಲಿ ತರುವ ಈ ಅಗ್ಗದ ಸೀಮೆ ಎಣ್ಣೆಗೂ ಆಕಾಶದಲ್ಲಿ ಹಾರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಿಮಾನಗಳಿಗೆ ಬಳಸುವ ಇಂಧನಕ್ಕೂ ಬಹಳ ಹತ್ತಿರದ ಸಂಬಂಧವಿದೆ. ವಿಮಾನದ ಇಂಧನ ಕೂಡ ಬೇರೇನೂ ಅಲ್ಲ, ಅದು ಹೈಲಿ ರಿಫೈನ್ಡ್ ಕೆರೋಸಿನ್ ಅಥವಾ ಅತ್ಯಂತ ಶುದ್ಧೀಕರಿಸಿದ ಸೀಮೆ ಎಣ್ಣೆ. ಬೃಹತ್ ಬಾಯ್ಲರ್ಗಳಲ್ಲಿ ಕಚ್ಚಾ ತೈಲವನ್ನು 140ರಿಂದ 280 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕಾಯಿಸಿದಾಗ ಸೀಮೆ ಎಣ್ಣೆ ಸಿಗುತ್ತೆ. ನಮ್ಮ ರೇಷನ್ ಸೀಮೆ ಎಣ್ಣೆಯಲ್ಲಿ ಗಂಧಕದ ಪ್ರಮಾಣ ಹೆಚ್ಚಿರುವುದರಿಂದ ಹೊಗೆ ಬರುತ್ತೆ. ಆದರೆ ವಿಮಾನದ ಇಂಧನದಲ್ಲಿ ಕಲ್ಮಶಗಳನ್ನು ಶೂನ್ಯ ಮಟ್ಟಕ್ಕೆ ಇಳಿಸಿರ್ತಾರೆ ಅಷ್ಟೇ. ಸೀಮೆ ಎಣ್ಣೆ ತಯಾರಾಗೋದು ಹೇಗೆ? ಯುದ್ಧದಿಂದ ಕಚ್ಚಾ ತೈಲ ಸಪ್ಲೈ ನಿಂತು ಗ್ಯಾಸ್ ಸಿಕ್ಕಿಲ್ಲ ಅಂದಮೇಲೆ ಸರ್ಕಾರಕ್ಕೆ ಈ ಸೀಮೆ ಎಣ್ಣೆ ಮಾತ್ರ ಎಲ್ಲಿಂದ ಬಂತು? ಇದರ ಲೆಕ್ಕಾಚಾರ ಬಹಳ ಸಿಂಪಲ್. ಭಾರತ ತನಗೆ ಬೇಕಾದ ಒಟ್ಟು LPG ಗ್ಯಾಸ್ನಲ್ಲಿ ಬರೋಬ್ಬರಿ 60% ಗ್ಯಾಸನ್ನು ಡೈರೆಕ್ಟಾಗಿ ರೆಡಿಮೇಡ್ ಆಗಿಯೇ ಹೊರ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಮತ್ತು ಆಮದಾಗುವ ಗ್ಯಾಸ್ನಲ್ಲಿ 90% ಗ್ಯಾಸ್ ಬರೋದು ಅದೇ ಡೇಂಜರ್ ಹಾರ್ಮುಜ್ ಜಲಸಂಧಿ ಮೂಲಕ. ಯುದ್ಧದಿಂದಾಗಿ ಆ ಮಾರ್ಗ ಕಂಪ್ಲೀಟ್ ಬಂದಾಗಿದೆ. ಆದರೆ ಸೀಮೆ ಎಣ್ಣೆ ಸ್ಟೋರಿ ಹಾಗಲ್ಲ. ಭಾರತ ತನಗೆ ಬೇಕಾಗಿರುವ ಸೀಮೆ ಎಣ್ಣೆಯನ್ನು ಹೊರ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ನಮ್ಮದೇ ದೇಶದ ಬೃಹತ್ ರಿಫೈನರಿಗಳಲ್ಲಿ ಕ್ರೂಡ್ ಆಯಿಲನ್ನು ಸಂಸ್ಕರಿಸಿ ತಾವೇ ಸ್ವತಃ ಸೀಮೆ ಎಣ್ಣೆಯನ್ನು ರೆಡಿ ಮಾಡ್ತೇವೆ. ಆದರೆ 2017 ನಂತರ ಉತ್ಪಾದನೆಯಲ್ಲಿ ಮೇಜರ್ ಡ್ರಾಪ್ ಆಗಿತ್ತು. 83% ಸ್ಟಾಪ್ ಆಗಿತ್ತು. ವಾರ್ಷಿಕ ಉತ್ಪಾದನೆ 6 ಮಿಲಿಯನ್ ಮೆಟ್ರಿಕ್ ಟನ್ನಿಂದ ಕೇವಲ 1 ಮಿಲಿಯನ್ ಮೆಟ್ರಿಕ್ ಟನ್ಗೆ ಇಳಿದು ಹೋಗಿತ್ತು. ಆದರೂ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗಿರುವ ನಮ್ಮದೇ ರಿಫೈನರಿಗಳಲ್ಲಿರುವ ಈ ಸಂಸ್ಕರಿಸಿದ ಸೀಮೆ ಎಣ್ಣೆಯನ್ನು ಸರ್ಕಾರ ಈಗ ಎಮರ್ಜೆನ್ಸಿ ಆಧಾರದ ಮೇಲೆ ಸಪ್ಲೈ ಮಾಡೋಕೆ ಮುಂದಾಗಿದೆ. ವೀಕ್ಷಕರೇ, ಸದ್ಯಕ್ಕೆ ತೀರಾ ಆತಂಕ ಪಡಬೇಕಾದ ಪರಿಸ್ಥಿತಿ ಏನೂ ಇಲ್ಲ. ಗ್ಯಾಸ್ ಸಮಸ್ಯೆ ಇರುವ ಕಡೆ ಪರ್ಯಾಯವಾಗಿ ಸೀಮೆ ಎಣ್ಣೆ ಇರಲಿ ಎಂಬ ಮುಂಜಾಗೃತಾ ಕ್ರಮವಾಗಿ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ. ಜಾಗತಿಕ ಬಿಕ್ಕಟ್ಟು ಉಂಟಾಗಿರುವ ಟೈಮ್ನಲ್ಲಿ ಗ್ಯಾಸ್ಗೆ ಪರ್ಯಾಯ ಮಾರ್ಗ ಇರಲಿ ಅಂತ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸರ್ಕಾರ ಈ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದೆ. ಕೇವಲ 60 ದಿನಗಳ ಕಾಲ ಮಾತ್ರ ಈ ರೂಲ್ಸ್ ಜಾರಿಯಲ್ಲಿರುತ್ತೆ. ಹೀಗಾಗಿ ಜನರು ಪ್ಯಾನಿಕ್ ಆಗುವ ಅಗತ್ಯವಿಲ್ಲ. ಸೀಮೆ ಎಣ್ಣೆ ಮತ್ತು ಹಳೆಯ ನೆನಪುಗಳ ಬಗ್ಗೆ, ಇಸ್ರೇಲ್ ಯುದ್ಧದ ಈ ಎಫೆಕ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ನಮಗೆ